ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿ ಹೋಮ್ಸ್. ನಾನು ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾನು ನಿಮಗೊಂದು ಹೊಸ ವೀಡಿಯೋ ತೋರಿಸ್ತಾ ಇದ್ದೀನಿ ಇವತ್ತು. ಇದು ಹೊಸ ಬಿಲ್ಡಿಂಗ್ ಅಂತ ನಿಯರ್ ಬೈ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಬರ್ತದೆ. ಸೊ ಇದು ಬಂದ್ಬಿಟ್ಟು ನಿಮಗೆ BBMP BE ಖಾತಾ ಬರುವಂಥ ಪ್ರಾಪರ್ಟಿ. ಇದು ನಿಮಗೆ ಎಕ್ಸಾಕ್ಟ್ಲಿ ಅಂಬಾಭವಾನಿ ಟೆಂಪಲ್ ಹಿಂಭಾಗ ಬರುತ್ತೆ, ಅಂಬಾಭವಾನಿ ನಗರ ಅಂತ. BBMP BE ಖಾತಾ ಇದೆ. ಸೊ 30 ಫೀಟ್ ರೋಡ್ಗೆ ಇರೋಂಥ ಪ್ರಾಪರ್ಟಿ. ಫೇಸಿಂಗ್ ಸೌತ್ ಇದೆ, ಡೋರ್ ಫೇಸಿಂಗ್ಸ್ ಎಲ್ಲ ಈಸ್ಟ್ ಬರುತ್ತೆ. ಸೊ ನೋಡಿ, ಫುಲ್ ಎಲಿವೇಷನಲ್ಲಿ ನೋಡ್ಬೋದು ತಾವು. ಈಗ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನಿಮಗೆ ಟೋಟಲಿ 30/40 ಬರುತ್ತೆ ಇರೋದು. 1200 ಸ್ಕ್ವೇರ್ ಫೀಟಲ್ಲಿ ಫುಲ್ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ಇದೆ. ಸೊ ತಾವು ರೆಂಟು ಬರುತ್ತೆ, ಪ್ಲಸ್ ನೀವು ಓನರ್ ಕೂಡ ಇರುವಂಥದ್ದು ಇದಾಗಿದೆ. ಸೊ ಇಲ್ಲಿ ನಿಮಗೆ ಟೋಟಲ್ ಕಾರ್ ಪಾರ್ಕಿಂಗ್ ಕೊಟ್ಟವ್ರೆ, ಆಂಟಿಸ್ಕಿಟ್ ಟೈಲ್ಸ್ ಕೊಟ್ಟವ್ರೆ ಇಲ್ಲಿ. ಸೊ ನಿಮ್ಗೆ 2 ಕಾರ್ ಪಾರ್ಕಿಂಗ್ಸು ಮತ್ತು 2 ವೀಲರ್ಸ್ ಎಲ್ಲ ಪಾರ್ಕ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ವಾಲ್ಗೆಲ್ಲ ಬಂದ್ಬಿಟ್ಟು ₹8 ಟೈಲ್ಸ್ ಕೊಟ್ಟರು, ವಿತ್ ಬಾರ್ಡ್ರ್ ಕೊಟ್ಟವ್ರೆ, ಬಾರ್ಡ್ ಹಾಕೋರೆ. ಕಂಪ್ಲೀಟಾಗಿ ಸೌತ್ ಫೇಸಿಂಗ್ ಆದ್ದರಿಂದ ನಿಮಗೆ ಡೋರ್ ಫೇಸಿಂಗ್ ಎಲ್ಲ ಈಸ್ಟ್ ಬರುತ್ತೆ. ಸೊ ನೀವು ಚೆನ್ನಾಗಿದೆ. ಮತ್ತು ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ, ವಿತ್ ನಿಮ್ಗೆ ಎಲೆಕ್ಟ್ರಿಕಲ್ ಮೀಟ್ರ್ ಬೋರ್ಡಲ್ಲಿ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ತಾವೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆಲ್ಲ 3 ಫೀಟು ನಿಮಗೆ ಫ್ಯಾಸಿಲಿಟಿ ಬಿಟ್ಟವ್ರೆ ಹೋಗ್ಲಿಕ್ಕಿದು. ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಬಂದೈತೆ, ನೀವು ನೋಡ್ತಾ ಇದ್ರೆ ನೋಡಿ. ಮೈನ್ ಡೋರ್ ಇದು ಬರ್ತದೆ. ಮೈನ್ ಡೋರ್ ಬಂದ್ಬಿಟ್ಟು ನಿಮಗೆಲ್ಲ ವುಡ್ ವರ್ಕೆಲ್ಲ ಫುಲ್ ಫಿನಿಶ್ ಮಾಡೋವ್ರೆ, ಚೆನ್ನಾಗಿದೆ. ವಾಸ್ಕಲ್ಲೆಲ್ಲ ಟೀ ಕುಡ್ಡು ಮತ್ತು ರೆಡ್ ಸಾಯಿಲ್ ಕೊಟ್ಟವ್ರೆ. ಮೈನ್ ಡೋರೆಲ್ಲ ಟೀ ಕುಡ್ಡಿದೆ. ಸೊ ತುಂಬ ಕನ್ಸ್ಟ್ರಕ್ಷನ್ ತುಂಬ ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡೋರೆ, ತುಂಬ ಚೆನ್ನಾಗಿದೆ ನೋಡಿ. 12/12 ಬರ್ತದೆ. ಇದು ನಿಮಗೆ ಹಾಲ್ ಬರ್ತದೆ, ತುಂಬ ಸ್ಪೇಷಿಯಸ್ ಆಗಿದೆ. ಎಲ್ಲ ವುಡ್ ವರ್ಕ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್ ಹೌಸ್ ಇರ್ತದೆ. ಟಚ್ ನೋಡಿ, ಕಿಚನ್ ನೋಡ್ತಾ ಇದ್ದಾರೆ ತಾವು. ಸೊ ನೋಡಿ ಚೆನ್ನಾಗಿದೆ. ಹಾಗೆ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ನಿಮಗೆಲ್ಲ ಫುಲ್ ವರ್ಕ್ ಎಲ್ಲ ಫಿನಿಶ್ ಆಗಿದೆ. ಸೊ ಏನು ಪೆಂಡಿಂಗ್ ಇಲ್ಲ. ಈಗ ನೀವು ಯಾವ ಬೇಕಾದ್ರೆ ಹೋಗಿ ಮಾಡ್ಕೋಬೋದು ನೋಡಿ. ಕಿಚನ್ ನೋಡ್ತಾ ಇದ್ದೀರಾ, ಸಿಂಕ್ ಎಲ್ಲ ಪ್ರೊವೈಡ್ ಮಾಡೋರೆ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಕೊಟ್ಟಿರೋಂಥದ್ದು ಇಲ್ಲೆಲ್ಲ. ಇದು ಬಂದ್ಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರ್ತದೆ. ಗ್ರೌಂಡ್ ಫ್ಲೋರಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ. ಅಟ್ಯಾಚ್ ಟಾಯ್ಲೆಟ್ ಅಂದರೆ ಮಾಸ್ಟರ್ ಬೆಡ್ರೂಮ್ ಸಪ್ರೇಟ್ ಇದೆ, ಪ್ಲಸ್ ನಿಮಗೆ ಕಾಮನ್ ಟಾಯ್ಲೆಟ್ ಅಂತ ಸಪ್ರೇಟ್ ಇದೆ, ಎರಡೂ ಇದೆ. ಸೊ ನೋಡ್ತಾ ಇದ್ದೀರಾ, ವುಡ್ ವರ್ಕ್ ಎಲ್ಲ ಫುಲ್ ಫಿನಿಶ್ ಮಾಡಿಕೊಟ್ಟವ್ರೆ. ಇದು 10/12 ಬರ್ತದೆ ನಿಮಗೆ ಬೆಡ್ರೂಮು. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ದು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ನಿಮಗೆ ಮತ್ತು ಇನ್ನೊಂದು ಬೆಡ್ರೂಮ್ ಇದೆ. 2 ಬೆಡ್ರೂಮ್ಸ್ ಟೋಟಲ್ ಇರುವಂಥದ್ದು ಗ್ರೌಂಡ್ ಫ್ಲೋರ್ಲಿ. ಇದು ನೋಡಿ, ಅಟ್ಯಾಚ್ ಟಾಯ್ಲೆಟು. ಫಿಟ್ಟಿಂಗ್ಸ್ ಎಲ್ಲ ಫಿನಿಶ್ ಆಗಿದೆ. ಫಿಟ್ಟಿಂಗ್ಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು ಮತ್ತು ಇಂಡ್ವೇರ್ ಎಲ್ಲ ಕೊಟ್ಟಿರುವಂಥದ್ದು. ನೋಡ್ತಾ ಇರೋ ಮತ್ತೊಂದು ಬೆಡ್ರೂಮು. ಇದು ನಿಮಗೆ ಸ್ಟಡಿ ರೂಮ್ ಅಂತ ಬರ್ತದೆ. ಕ್ವೀನ್ ಸೈಜ್ ನೀವು ಕಾಟ್ ಹಾಕ್ಕೋಬೋದು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಮಾಡಿ, ಮತ್ತು ನಿಮಗೆ 3rd ಫ್ಲೋರಲ್ಲೆಲ್ಲ 2 ಬೆಡ್ರೂಮ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದು ಕಾಮನ್ ಟಾಯ್ಲೆಟು. ನಾವಾಗ ಹೇಳ್ದಂಗೆ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿಯಲ್ಲಿ, ಕ್ವಾಲಿಟಿ ಇದೆ ಕನ್ಸ್ಟ್ರಕ್ಷನಲ್ಲಿ. 3/5 ಬರ್ತದೆ ಇದು ನಿಮಗೆ ಟಾಯ್ಲೆಟು. ನಿಮ್ಮ ಗ್ರೌಂಡ್ ಫ್ಲೋರ್ ಆದಮೇಲೆ ಈಗ ನಾನು ನಿಮಗೆ ಫಸ್ಟ್ ಫ್ಲೋರ್ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಫ್ಲೋರ್ ತೊಗೊಳೋಕ್ಕಿಂತ ಮುಂಚಿತವಾಗಿ ನಿಮಗೆಲ್ಲ ಇದು ಮಾಡಿದೆ, ಕಾಂಪೌಂಡೆಲ್ಲ ನಮಗೆ ಸೇರುವಂಥದ್ದು, ಈ ಪ್ರಾಪರ್ಟಿಗೆ ಸೇರುವಂಥದ್ದು. ಸೊ ಪ್ಯಾಸೇಜ್ ಸುತ್ತಲೂ ನಿಮ್ಗೆ 1.5 ಫೀಟ್ ಪ್ಯಾಸೇಜ್ ಬಿಟ್ಟವ್ರೆ. ಸೊ ನಿಮಗೆಲ್ಲ ಗ್ರಿಲ್ಲೆಲ್ಲ ಮಾಡಿಬಿಟ್ಟಾರೆ, ಗ್ರಿಲ್ಲ ಮಾಡಿ ಮುಗಿಸ್ಕೊಟ್ಟವ್ರೆ. ಸಿಕ್ಸ್ ಇಂಚಸ್ ನಿಮಗೆ ಇದು ಕೊಟ್ಟಿರುತ್ತೆ, ಸ್ಟೆಪ್ಸ್ ಕೊಟ್ಟಿರುತ್ತೆ. 3 ಫೀಟು 6 ಇಂಚಸ್ ಬರ್ತದೆ ನೋಡಿ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಬರ್ತದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಫುಲ್ ಓನರ್ ಇರಲಿಕ್ಕೆ ಅಂತ ಮಾಡಿರೋಂಥದ್ದು. ತುಂಬ ಸ್ಪೇಷಿಯಸ್ ಆಗಿದೆ. ಸೊ
ಹಸ್ಕಲ್ಲು ತುಂಬ ಚೆನ್ನಾಗಿದೆ. ರೆಡ್ ಸಾಲಲ್ಲಿ ಮಾಡಿರೋದು ಟೀಕಟ್ಟು ಇದು ಡೋರು. ಹಾಲ್ ಬರುತ್ತಿದ್ದು ತುಂಬ ಚೆನ್ನಾಗಿದೆ. ತರ್ಟಿ ಫೀಟ್ ಆದ್ದರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಈಸ್ಟ್ ಫೇಸಿಂಗ್ ಡೋರ್ ಮಾಡಿರೋದ್ರಿಂದ ನಿಮಗೆ ಸೊ ಸ್ಪೇಸಿಯಸ್ ಆಗಿ ತುಂಬ ಚೆನ್ನಾಗಿ ಬರ್ತದೆ. ಮತ್ತು POP ಎಲ್ಲ ಮಾಡಿ ನಿಮಗೆ ಫುಲ್ ಚೆನ್ನಾಗಿ ಮಾಡಿದ್ದಾರೆ, ನ್ಯೂ ಡಿಸೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಕಿಚನ್ನು, ಮಾಡಲ್ ಕಿಚನ್ ಇದೆ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಫ್ರಂಟ್ ಹಾಲಲ್ಲಿ TV ಯೂನಿಟ್ ಅಂತ ಸಪ್ರೇಟ್ ಆಗಿದೆ, ಪ್ಲಸ್ ನಿಮಗೆ ಇದು ಡಿಸೈನ್ ಅಂತ ಸಪ್ರೇಟಾಗಿ ಒಂದು ನೀವೆಲ್ಲ ಒಂದು ಫೋಟೋ ಫ್ರೇಮ್ ಗೀಮ್ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಕೊಟ್ಟಿದ್ದಾರೆ. ಇದು TV ಯೂನಿಟ್ ಬಂದಿದೆ. ಇವನ್ ವಿಂಡೋಸ್ ಅಷ್ಟೇ 3x4 ವಿಂಡೋಸ್ ಇದೆ. ಇದು ದೇವ್ರ ಮನೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆನ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಕಿಚನು ಅಷ್ಟೇ ನೀವು ನೋಡ್ತಾ ಇದ್ದಾರೆ, ಕಿಚನು ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಆ ಕಡೆ ಯುಟಿಲಿಟಿ ಇದೆ, ಸಿಂಕ್ ಪ್ರೊವೈಡ್ ಮಾಡಿದ್ದಾರೆ ಆ ಕಡೆಗೆ. ಈ ವುಡ್ ವರ್ಕೆಲ್ಲ SS ಮಾಡಿಬಿಟ್ಟಾರೆ, ತುಂಬ ಚೆನ್ನಾಗಿದೆ ದೇವ್ರ ಮನೆ ಇದು. ಸೊ ನಿಮಗೆ ಸಿಂಕ್ ಅಂತ ಇಲ್ಲಿ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಮತ್ತು ಕಾಮನ್ ಇದಕ್ಕೆ ಟಚ್ ಆಗಿದೆ. ಇದು ನೋಡಿರಿ ಮಾಸ್ಟರ್ ಬೆಡ್ರೂಮ್ ಇದೆ. ಟೆನ್ ಬೈ 12 ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ. ತುಂಬ ಚೆನ್ನಾಗಿ ಸ್ಪೇಸಿಯಸ್ ಆಗಿದೆ. ಟಾಯ್ಲೆಟು ಫಿಟ್ಟಿಂಗ್ಸ್ ಎಲ್ಲ ನಾನು ಹೇಳ್ದಂಗೆ ಯಾವುದಕ್ಕೆ ಕಾಂಪ್ರಮೈಸ್ ಆಗಿಲ್ಲ. ಇದು ಬಂದ್ಬಿಟ್ಟು ಓನರ್ಗಿರೋದ್ರಿಂದ ಏನೋ ಚೆನ್ನಾಗಿದೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರುವಂಥದ್ದು ವಿತ್ ಗ್ಲಾಸ್ ಟೈಲ್ಸ್ ಇದೆ ಸುತ್ತಲೂ. ವೆಸ್ಟರ್ನ್ ಟಾಯ್ಲೆಟು. ಸೊ ನಿಮಗೆ ಈಸ್ಟ್ ವೆಸ್ಟ್ ಬಂದ್ಬಿಟ್ಟು 30, ನಾರ್ತ್ ಸೌತ್ ಬಂದ್ಬಿಟ್ಟು 40 ಇರೋದ್ರಿಂದ ಸೊ ರೂಮ್ಸ್ ಎಲ್ಲ ನಿಮಗೆ ಆ್ಯಸ್ ಪರ್ ವಾಸ್ತು ತುಂಬ ಚೆನ್ನಾಗಿ ಬರ್ತದೆ. ಇದು ಬಂದ್ಬಿಟ್ಟು ಇನ್ನೊಂದು ಬೆಡ್ರೂಮ್ ಇದೆ, ನಾನು ಹೇಳ್ದಲ್ಲ ಆವಾಗಲೇ ನಿಮಗೆ. ಸೊ 2 ಬೆಡ್ರೂಮ್ಸ್ ಅಂತ ಇದು ಒಂದು. ಇದು ಕೂಡ ವುಡ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ತುಂಬ ಚೆನ್ನಾಗಿ ಮಾಡ್ಸವ್ರೆ. ಇದು ನಿಮಗೆ ಕ್ವೀನ್ ಸೈಜ್ ಕಾಟ್ ಹಾಕ್ಕೋಬೋದು. ಕ್ವೀನ್ ಸೈಜ್ ಕಾಟ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಮಿಕ್ಕ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನೀವು ಬೇಕಾದ್ರೆ ಇನ್ನೊಂದ್ಸಲ ಡಿಸ್ಕ್ರಿಪ್ಷನ್ ನೋಡಿ ವಿಸಿಟ್ ಮಾಡಿಬಿಟ್ಟು ಮತ್ತು ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಸ್ ನೋಡಿ ಕಾಲ್ ಮಾಡಿ. ವಿಸಿಟ್ ಬರ್ಬೇಕಾದ್ರೆ ಮುಂಚೆ ಕಾಲ್ ಮಾಡಿ, ನಾನು ಬರ್ತೀನಿ, ತೋರಿಸ್ತೀನಿ ಕ್ಲಿಯರಾಗಿ. ಸೊ ಇದೇ ಥರ ಇನ್ನೂ 2-3 ಬಿಲ್ಡಿಂಗ್ಸ್ ಇನ್ನೂ ಇದೆ. ಸೊ ಆ ಬಿಲ್ಡಿಂಗ್ಸ್ ತೋರಿಸ್ತೀನಿ ಸೇಮ್ ರೇಂಜಲ್ಲೇ. ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಬಂದಿದೆ. ಆ್ಯಕ್ಚುಲಿ 30-40 3 ಬೆಡ್ರೂಮ್ ಬರೋದು ತುಂಬ ರೇರು. ಆ್ಯಕ್ಚುಲಿ ಯಾರೂ ಮಾಡೋಕ್ಕೆ ಹೋಗಲ್ಲ. ಸೊ ಇವರು ತುಂಬ ಸ್ಪೇಷಿಯಸ್ ಆಗಿ ಆ್ಯಸ್ ಪರ್ ವಾಸ್ತು ಪ್ರಕಾರ ಕ್ಲೀನಾಗಿ ಕೂತು ಇದು ಮಾಡಿದ್ದಾರೆ. ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂತಂದರೆ ಒಂದು ಫ್ಲೋರಲ್ಲೇ 3 ಬೆಡ್ರೂಮು ಮಾಡೋದು ತುಂಬ ಕಷ್ಟ. ಹಾಗಾಗಿ ನೋಡಿ, ಕಿಚನ್ಗೆ ಬಂದ್ಬಿಟ್ಟು ಯುಟಿಲಿಟಿ ಇದು ಬಂದ್ಬಿಟ್ಟು ನಾನು ಹೇಳಿದಲ್ಲ ಆವಾಗಲೇ, ಯುಟಿಲಿಟಿ ಅಂತ ತುಂಬ ಸ್ಪೇಷಿಯಸ್ ಆಗಿದೆ. ರೋಡ್ ಸೈಡ್ ಬರ್ತದೆ, ಸೌತ್ ಫೇಸಿಂಗ್. ಅದರಿಂದ ನಿಮಗೆ ವೆಂಟಿಲೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇವನು ಮಾರ್ನಿಂಗಿಂದ ಈವ್ನಿಂಗ್ ತನಕ ವೆಂಟಿಲೇಷನ್ ಅಂತ ಕಂಪಲ್ಸರಿ ಬಂದೇ ಬರುತ್ತೆ ಕಿಚನ್ಗೆ, ಯಾವುದೇ ರೀತಿ ಸಮಸ್ಯೆನೇ ಇಲ್ಲ. ಸೊ ಇದು ನಿಮಗೆ ಫಸ್ಟ್ ಫ್ಲೋರ್ ಆಯಿತು ಓನರ್ ಇರ್ಲಿಕ್ಕಂತ. ಸೊ ನಾನೀಗ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಫ್ಲೋರ್ ತೋರಿಸ್ತಾ ಹೋಗ್ತೀನಿ. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ಸೇಮ್ ಇದೆ ನಿಮಗೆ, ಫುಲ್ ರೆಂಟಲ್ ಪರ್ಪಸ್ಗೆ ಮಾಡಿರೋದು. ಒಂದು 2 ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಅಂತ ತುಂಬ ಚೆನ್ನಾಗಿದೆ. ಬರೀ ತೋರಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ನಾನು ಯಾವಾಗಲೇ ಹೇಳ್ದಂಗೆ ಸೊ 3 ಫೀಟ್ ಇದೆ ವಿಡ್ತ್ ಇದೆ. ಮತ್ತು ಸ್ಟೆಪ್ಸ್ ಬಂದ್ಬಿಟ್ಟು 6 ಇಂಚಸ್ ಸ್ಟೆಪ್ಸ್ ಬರ್ತದೆ. ಆ್ಯಕ್ಚುಲಿ ಯಾವುದೋ ವಯಸ್ಸಾದವರು ಕೂಡ ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. ಇದಕ್ಕೆಲ್ಲ ಬಂದ್ಬಿಟ್ಟು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮತ್ತು ವಾಲ್ಗೆಲ್ಲ ಬಂದ್ಬಿಟ್ಟು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ ಬಾರ್ಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದು ಕೂಡ.
ನೋಡಿ ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಫ್ರಂಟಿಗೆ ಕೊಟ್ಟಿದ್ದಾರೆ, ಯಾರು ಈ ಕಡೆ ಇರುವಂಥ ಫಸ್ಟ್ ಮನೆಗೆ. ತುಂಬ ಚೆನ್ನಾಗಿದೆ. ಇದು ಟಿ ವಿ ಯೂನಿಟ್ಟು. ಫ್ಯಾನು ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಕೆಲವರೆಲ್ಲ ಫ್ಯಾನ್ ಕೊಡ್ತಾರೆ, ಕೆಲವರೆಲ್ಲ ಕೊಡಲ್ಲ. ಬಟ್ ಇವರೆಲ್ಲ ಚೆನ್ನಾಗಿ ಫ್ಯಾನ್ಸ್ ಎಲ್ಲ ಕೊಟ್ಟು ಫಿಟ್ಟಿಂಗ್ಸ್ ಎಲ್ಲ ಫಿಟ್ ಮಾಡಿ ಎಲ್ಲ ಮುಗಿದಿದೆ ವರ್ಕೆಲ್ಲ. ಇದು ಕಿಚನ್ ಬರುತ್ತೆ, ಎಕ್ಸಿಸ್ಟ್ ಫ್ಯಾನು ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ. ಇದಕ್ಕೆ ಕಾಮನ್ ಟಾಯ್ಲೆಟು ವಿತ್ ಫಿಟ್ಟಿಂಗ್ಸ್ ಎಲ್ಲ ಫಿನಿಶ್ ಆಗಿದೆ. 3x5 ಬರ್ತದೆ ಟಾಯ್ಲೆಟು. ಇದು ಬಂದ್ಬಿಟ್ಟು ಬೆಡ್ರೂಮ್ ಬರುತ್ತೆ. ಅದು ಕಾಮನ್ ಟಾಯ್ಲೆಟ್ ಇದೆ, ಪ್ಲಸ್ ಇದು ಬೆಡ್ರೂಮ್ ಬರುತ್ತೆ. ಇದು ನಾನು ನಿಮ್ಗೆ ತೋರಿಸಿದಂಥದ್ದು ಸಿಂಗಲ್ ಬೆಡ್ರೂಮ್ ಹೌಸ್ ಆಗಿದೆ. ಸೊ ಈ ಕಡೆ ರೆಂಟಲ್ಲು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ಡಬಲ್ ಬೆಡ್ರೂಮ್ ಬರುತ್ತೆ. ಇದು ನಿಮಗೆ ಆಲ್ಮೋಸ್ಟ್ ನಮ್ಮ ಗ್ರೌಂಡ್ ಫಸ್ಟ್ ಫ್ಲೋರ್ ನೋಡ್ದಂಗೆ ಸೊ ತುಂಬ ಸ್ಪೇಷಿಯಸ್ ಆಗಿ ಸಿಗುತ್ತೆ, ದೊಡ್ಡದಾಗಿ ಕಾಣಿಸ್ತದೆ. ಇದು 10x15 ನಿಮಗೆ ಹಾಲ್ ಥರ ಬರುತ್ತೆ. ಆ್ಯಕ್ಚುಲಿ ಇದಕ್ಕೆ ಮಟೀರಿಯಲ್ ಅಂತ ಯೂಸ್ ಮಾಡೋಂಥದ್ದು ನಿಮಗೆ ಸಿಮೆಂಟ್ ಎಲ್ಲ ಬಂದ್ಬಿಟ್ಟು ಬಿರ್ಲಾ ಪ್ಲಸ್ ಯೂಸ್ ಮಾಡಿದ್ದಾರೆ. ಸೊ ಮೀನಾಕ್ಷಿ ಬಂದ್ಬಿಟ್ಟು ಇದು ಸ್ಟೀಲ್ ಯೂಸ್ ಮಾಡಿದ್ದಾರೆ. ಸಿಮೆಂಟು ಹೈಡ್ರಾಲಿಕ್ ಬ್ರಿಕ್ಸ್ ಎಲ್ಲ ಯೂಸ್ ಮಾಡೋಂಥದ್ದು. ಇದಕ್ಕೆ ನೋಡಿ ಕಿಚನ್ನು, ಟಾಯ್ಲೆಟ್ ಇದೆ. ಸೊ ಈಗ ನೋಡಿದ್ರಂಗೆ ನೀವು ಫಸ್ಟ್ ಫ್ಲೋರ್ ಆಯಿತು, ಸೆಕೆಂಡ್ ಫ್ಲೋರ್ ಇದಾಯಿತು. ಸೊ ಥರ್ಡ್ ಫ್ಲೋರ್ ಕೂಡ ಹ್ಯಾಸ್ ಇಟ್ ಈಸ್ ಸೇಮ್ ಇದೇ ಥರನೇ ಇದೆ. ಸೊ ಥರ್ಡ್ ಫ್ಲೋರ್ ಆದಮೇಲೆ ಮತ್ತೆ ನಿಮಗೆ ಟೆರೈಸ್ ಬರುತ್ತೆ. ಟೆರೈಸ್ ಮೇಲೆ ನಿಮಗೆ ಸಿಂಕ್ ಬರ್ತದೆ, ಐ ಮೀನ್ ವಾಟರ್ ಟ್ಯಾಂಕ್ಸ್ ಬರ್ತದೆ. ಅದು ಬಿಟ್ಟರೆ ಫುಲ್ ಬಟ್ಟೆ ವಾಶ್ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಬಿಟ್ಟರೆ, ಅದು ಬಿಟ್ಟು ಏನಿರಲ್ಲ ಏನು ಟೆರೈಸ್ ಮೇಲೆ. ಇದು ಮಾತ್ರ ಅಷ್ಟೇ ಇರೋದು. ಒಂದು ಅಟ್ಯಾಚ್ ಟಾಯ್ಲೆಟು, ಒಂದು ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್ ಇದೆ. ಸೊ ಹ್ಯಾಸ್ ಇಟ್ ಈಸ್ ಈಗ ನೀವು ನೋಡಿದ್ರಲ್ಲ ಸೇಮ್ ಇದೇ ಥರನೇ. ಈಗ ಫಸ್ಟ್ ಫ್ಲೋರಲ್ಲಿ ಏನು ಓನರು, ಸೆಕೆಂಡ್ ಫ್ಲೋರಲ್ಲಿ ಇದು ನೋಡ್ದಂಗೆ ಸೇಮ್ ಇದೇ ಥರನೇ ನೆಕ್ಸ್ಟ್ ಫ್ಲೋರಲ್ಲಿ ಕೂಡ ಅದೇ ಥರ ಐತೆ. ಇದು ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೀಟೇಲ್ಸ್ ಕೊಟ್ಟಿರ್ತೀನಿ, ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿರ್ತೀನಿ. ಸೊ ಪ್ರಾಪರ್ಟಿ ನೋಡಬೇಕಾದ್ರೆ ನೀವು ನನ್ನ ಫೋನ್ ಮಾಡಿಬಿಟ್ಟು ಬನ್ನಿ. ನನ್ನ ಹೆಸರು ನಾಗರಾಜ್ ಅಂತ, ಆಲ್ರೆಡಿ ನೀವು ಹೇಳ್ದಂಗೆ. ಇದು ಟೆರೈಸ್ ಬರುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕಾಗ್ಬೋದು, ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಪ್ರಾವಿಷನ್ ಕೊಟ್ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಸ್ಕ್ರೀನ್ ಮೇಲೆ ಬರ್ತಾರೋ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ.